ಅದು ಸಾಂಬಾರ್ಗೆ ರುಚಿ ತುಂಬೋ ತರಕಾರಿ. ವರ್ಷ ಪೂರ್ತಿ ಬರುವ ಆ ತರಕಾರಿಯ ಸಪ್ಲೈ ದಿಢೀರ್ ಕಮ್ಮಿಯಾಗಿದೆ. ಒಂದ್ ಕಡೆ ಟೊಮ್ಯಾಟೊ ಬೆಲೆ ಏರಿಕೆಯಾಗ್ತಿದ್ರೆ ಈ ತರಕಾರಿ 600 ರೂಪಾಯಿ ತಲುಪಿ ಗ್ರಾಹಕನ ಜೇಬು ಸುಡ್ತಿದೆ. 600 ರೂಪಾಯಿ ಕೆಜಿ ತರಕಾರಿ ಯಾವುದು ಅಂತ ನೀವೇ ನೋಡಿ. ನುಗ್ಗೆಕಾಯಿ ಸಾಂಬಾರ್ಗೆ ರುಚಿ ತುಂಬುವ ಈ ತರಕಾರಿ ಈಗ ಗ್ರಾಹಕನ ಜೇಬು ಸುಡುತ್ತಿದೆ. ಕೆಜಿಗೆ 40 ರಿಂದ 50 ರೂಪಾಯಿ ಆಸುಪಾಸಿನಲ್ಲಿದ್ದ ನುಗ್ಗೆಕಾಯಿ ದರ ಈಗ ದಿಢೀರಂತ 600ರ ಗಡಿಗೆ ಬಂದು ನಿಂತಿದೆ. ನುಗ್ಗೆಕಾಯಿಗೆ ಬಂಗಾರದ ಬೆಲೆ ಕೈ ಸುಡುತ್ತಿದೆ. ಕಾಯಿಪಲ್ಯ, ಅಕಾಲಿಕ ಮಳೆ, ಕಡಿಮೆ ಇಳುವರಿ, ಕೆಜಿಗೆ 600 ರೂಪಾಯಿ. ಹೌದು, ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಸುರಿದ ಅಕಾಲಿಕ ಮಳೆ, ದಿತ್ವಾ ಚಂಡಮಾರುತದ ಎಫೆಕ್ಟ್ನಿಂದ ನುಗ್ಗೆಕಾಯಿ ಇಳುವರಿ ಕಡಿಮೆಯಾಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿ ಸಿಗ್ತಿಲ್ಲ. ಬೆಂಗಳೂರಿಗೆ ನಿತ್ಯ ಪೂರೈಕೆ ಆಗ್ತಿದ್ದ 100 ಟನ್ನಲ್ಲಿ ಈಗ ಕೇವಲ 40 ಟನ್ ಸಪ್ಲೈ ಆಗ್ತಿದೆ. ಇದರಿಂದ ಹೋಲ್ಸೇಲ್ನಲ್ಲಿ 500 ರೂಪಾಯಿಗೆ ಸಿಗ್ತಿದ್ರೆ ರಿಟೇಲ್ನಲ್ಲಿ 600 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ನುಗ್ಗೆಕಾಯಿ ಈಗ ಮಾರಾಟ ಮಾಡೋಕ್ಕಾಗಲ್ಲ, ಯಾರು ತಗೊಳಲ್ಲ. ಬೆಲೆಗೆ ಎಲ್ಲ 500 ರೂಪಾಯಿ 450 ರೂಪಾಯಿ ಕೆಜಿ ಇದೆ, ಯಾರು ತಗೊಳೋದಿಲ್ಲ. ಇತ್ತ ರಾಮನಗರದಲ್ಲೂ 70 ರೂಪಾಯಿ ಇದ್ದ ಕೆಜಿ ನುಗ್ಗೆಕಾಯಿ ಈಗ 500 ರೂಪಾಯಿಗೆ ಸೇಲ್ ಆಗ್ತಿದೆ. ನುಗ್ಗೆಕಾಯಿಯ ಬೆಲೆಯಂತೂ ಕೇಳೋಂಗೆ ಇಲ್ಲ, ಕೊಂಡ್ಕೊಳ್ಳೋಂಗೂ ಇಲ್ಲ. ಆ ರೀತಿ ಕೆಜಿಗೆ ದರ ಕೂಡ ಹೆಚ್ಚಳ ಆಗಿರುವಂಥದ್ದು. ನಾನಿವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ APMC ಮಾರ್ಕೆಟ್ ಅಲ್ಲಿ ಇದ್ದೀನಿ. ನೀವು ಕೂಡ ನೋಡಬಹುದು, ಈಗಾಗಲೇ ಸಾಕಷ್ಟು ಜನರು ಕೂಡ ಬೆಳಗ್ಗೆಯಿಂದಲೂ ಬಂದು ತಮಗೆ ಬೇಕಾದಂತ ತರಕಾರಿಗಳನ್ನ ಕೂಡ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಯಾದಗಿರಿಯ ಹತ್ತಿಕುಣಿ ಮಾರುಕಟ್ಟೆಯಲ್ಲೂ ಕೆಜಿ ನುಗ್ಗೆಕಾಯಿ ಬೆಲೆ 600 ರೂಪಾಯಿಗೆ ಜಿಗಿದಿದೆ. ಯಾದಗಿರಿ ನಗರದ ಹತ್ತಿಕುಣಿ ಕ್ರಾಸ್ ಬಳಿ ಇರುವಂಥ ತರಕಾರಿಯ ಮಾರುಕಟ್ಟೆಯಲ್ಲಿದ್ದರೆ ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಪ್ರಮುಖವಾಗಿ ನುಗ್ಗೆಕಾಯಿಯ ಬೆಲೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಈಗ ಕೆಜಿಗೆ ಈ ಒಂದು ಮಾರುಕಟ್ಟೆಯಲ್ಲಿ 600 ರೂಪಾಯಿ ಕೆಜಿಗೆ ನುಗ್ಗೆಕಾಯಿ ಮಾರಾಟ ಕೂಡ ಆಗ್ತಿದೆ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ಮೈಸೂರಿನಲ್ಲೂ ನುಗ್ಗೆಕಾಯಿ ಗಗನ ಕುಸುಮವಾಗಿದೆ. ನಾನೀಗ ಮೈಸೂರಿನ MG ರಸ್ತೆಯ ತರಕಾರಿ ಮಾರುಕಟ್ಟೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈ ಒಂದು MG ರಸ್ತೆಯ ತರಕಾರಿ ಮಾರುಕಟ್ಟೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ತರಕಾರಿ ಮಾರಾಟ ಮಳಿಗೆಗಳಿದ್ದಾವೆ. ಆದರೆ ಈ ಒಂದು ಪ್ರದೇಶದಲ್ಲಿ ಇದೀಗ ಅತ್ಯಂತ ಹೆಚ್ಚು ಡಿಮ್ಯಾಂಡ್ನಲ್ಲಿರುವಂಥದ್ದು ನುಗ್ಗೆಕಾಯಿ. ಯಾಕಂದರೆ ಈ 200 ಮಳಿಗೆಗಳಲ್ಲಿ ಹುಡುಕೊಂಡು ಬಂದರೂ ಸಹ ಒಂದು 10 ರಿಂದ 12 ಮಳಿಗೆಗಳಲ್ಲಿ ಮಾತ್ರ ಈ ನುಗ್ಗೆಕಾಯಿ ಸಿಗ್ತದೆ. ಅದು ಸಹ ಬೆರಳೆಣಿಕೆಯಷ್ಟು. ಯಾಕಂದರೆ ಈ ಒಂದು ನುಗ್ಗೆಕಾಯಿ ಏನಾಗಿದೆ, ಈ ಒಂದು ಚಳಿಯ ಹೊಡೆತದಿಂದಾಗಿ ಮತ್ತೆ ಆ ಒಂದು ಸರಬರಾಜು ಕಡಿಮೆ ಆಗಿರೋದ್ರಿಂದಾಗಿ ಇದರ ಬೆಲೆ ಗಗನಕ್ಕೇರಿದೆ. ಚಿಕ್ಕಬಳ್ಳಾಪುರದಲ್ಲಿ ಟೊಮ್ಯಾಟೊ ಬೆಲೆ ಇಳಿಕೆ, ಕೋಲಾರದಲ್ಲಿ ಏರಿಕೆ. ಒಂದ್ ಕಡೆ ನುಗ್ಗೆಕಾಯಿ ಜೇಬು ಸುಡ್ತಿದ್ರೆ ಮತ್ತೊಂದ್ ಕಡೆ ಕೆಂಪು ಸುಂದರಿ ಟೊಮ್ಯಾಟೊ ಕೂಡ ಗ್ರಾಹಕರಿಗೆ ಟೆನ್ಷನ್ ಹೆಚ್ಚಿಸುತ್ತಿದ್ದಾಳೆ. ಚಿಕ್ಕಬಳ್ಳಾಪುರದಲ್ಲಿ 15 ಕೆಜಿಯ ಟೊಮ್ಯಾಟೊ ಬಾಕ್ಸ್ 400 ರೂಪಾಯಿಗೆ ಬಿಕ್ರಿ ಆಗ್ತಿದ್ದು, ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿ ಟೊಮ್ಯಾಟೊ 30 ರೂಪಾಯಿಗೆ ಮಾರಾಟವಾಗ್ತಿದೆ. ಅದೇ ಕೋಲಾರ ಮಾರುಕಟ್ಟೆಯಲ್ಲಿ 15 ಕೆಜಿಯ ಬಾಕ್ಸ್ 850 ರೂಪಾಯಿವರೆಗೆ ಮಾರಾಟವಾಗ್ತಿದೆ. ಒಂದ್ ಕಡೆ ತರಕಾರಿ ರೇಟ್ ಜಾಸ್ತಿ ಅಂತ ತಿನ್ನೋದು ಬಿಟ್ರೆ ವಿಟಮಿನ್ ಡಿಫಿಷಿಯನ್ಸಿ ಆಗುತ್ತೆ. ತಿನ್ನೋಣ ಅಂದ್ರೆ ಜೇಬಿಗೆ ಡಿಫಿಷಿಯನ್ಸಿ ಆಗುತ್ತೆ. ಬ್ಯೂರೋ ರಿಪೋರ್ಟ್, TV9.